ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಣ ಫೈಟ್ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಇದೀಗ ಪ್ರಿಯಾಂಕ್ ಖರ್ಗೆ ಅವರ ಅಶೋಕ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಶೋಕ್ ಅವರದ್ದು ಕೂಡ ಕೇಸ್ ಇದೆ, ಬರುತ್ತೆ ಇರಿ. ಯಾವುದೋ ಕೇಸ್ನಲ್ಲಿ ಅವರು A1 ಇದ್ದಾರಲ್ಲ, ಅಶೋಕ್ ಅವರದ್ದು ಗಮನ ಬೇರೆಡೆ ಸೆಳೆಯುವಂತಹ ತಂತ್ರ ಅಂತ ಹೇಳೋ ಮೂಲಕ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾವ ಕೇಸ್ನ ಪ್ರಸ್ತಾಪಿಸಿ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾ ಇದ್ದಾರೆ, ಮತ್ತೊಂದು ಸುತ್ತಿನ ದ್ವೇಷ ಸಮರಕ್ಕೆ ನಾಂದಿ ಆಡುವಂತಹ ಕೆಲಸವನ್ನೇನಾದರೂ ಮಾಡಲಾಗುತ್ತಾ ಅನ್ನುವಂತಹ ಕುತೂಹಲ ಈಗ ಮೂಡ್ತಾ ಇದೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಯಿಂದ. ಇವರು ಅಬ್ಕಿ ಬಾರ್ ಎಷ್ಟು 400 ಪಾರ್ ಅಂದಿದ್ರಲ್ಲ, ಎಷ್ಟು ಬಂತು? ಇಲ್ಲಿ ಎಷ್ಟು ಬಂತು? ಮೋದಿ ಡಬಲ್ ಇಂಜಿನ್ ಸರ್ಕಾರ ಅಂದ್ಬಿಟ್ಟು 66 ದಾಟಿಲ್ಲ ಅಲ್ರಿ. ಈಗ ಖರ್ಗೆ ಸಾಹೇಬರು ಅವ್ರ ಆಸೆಗಳೆಲ್ಲ ಅಶೋಕ್ ಅವ್ರ ಹತ್ರ ಹೇಳ್ಕೊಂತಾರ? ಅಶೋಕ್ ಅವ್ರಿಗೆ ಜಾಸ್ತಿ ಗೊತ್ತಾ ನಮ್ಮ ಖರ್ಗೆ ಸಾಹೇಬ್ರ ಬಗ್ಗೆ ನಮ್ಗಿಂತ? ನೋಡಿ, ಅಟೆನ್ಷನ್ ಡೈವರ್ಷನ್ ಅಶೋಕ್ ಅವ್ರದ್ದು. ಯಾಕಂದರೆ ಅವ್ರದ್ದು ಈಗ ಬರ್ತಾ ಇದೆ, ಅವರು ಇದಾರಲ್ಲ A1 ಕೆಲವು ಪ್ರಕರಣದಲ್ಲಿ ಬರುತ್ತೆ. ನೋಡಿ, ಯಾಕೆ ಸ್ಟೋರಿ ಮಾಡ್ತೀರಾ? ಈಗ ಹೇಳ್ಬಿಟ್ರೆ ಮತ್ತೆ ಹೇಗೆ? ಇವರು ಅಬ್ಕಿ ಬಾರ್ ಎಷ್ಟು 400 ಪಾರ್ ಅಂದಿದ್ರಲ್ಲ.